ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ಇದೇ ತಿಂಗಳು 27ರಂದು ಕೆಂಪೇಗೌಡ ಜಯಂತಿಯನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭೈರವಿ ಸಂಘದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷೆ, ಪ್ರಧಾನ ಕಾರ್ಯದರ್ಶಿಯವರು ಇಲ್ಲಿದ್ದಾರೆ. ಹಾಗೆ ನಮ್ಮ ಗೌಡ್ತಿ ಬಳಗದ ಅಧ್ಯಕ್ಷೆ ನಾಗಮಣಿ ಅವರು ಹಾಗೆ ಜಯಂತಿಯವರು ಎಲ್ಲ ಇಲ್ಲಿ ನಾವು ಒಂದು ಇವರು ಅಧ್ಯಕ್ಷರಾದ ಪ್ರೇಮ ಶಂಕರೇಗೌಡರವ್ರ ಮನೆಯಲ್ಲಿ ನಾವು ಎಲ್ಲ ಇದ್ದೀವಿ. ಹಾಗಾಗಿ ಈಗ ಪ್ರೇಮ ಶಂಕರೇಗೌಡರು ಒಂದೆರಡು ಅವರ ಪರಿಚಯವನ್ನು ಮಾಡ್ಕೊಳ್ತಾರೆ. ಮೇಡಮ್ ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರೇಮ ಶಂಕರೇಗೌಡ ಅಂತ ಹೇಳಿ ಮಾಜಿ ನಗರ ಪಾಲಿಕೆ ಸದಸ್ಯೆ, ಜೊತೆಗೆ ಹೆಬ್ಬಾಳು ವಿಜಯನಗರ ಭಾಗದ ಭೈರವಿ ಗೌಡ್ತಿಯರ ಬಳಗದ ಅಧ್ಯಕ್ಷೆ ಕೂಡ. ಏನು ಇದೇ ತಿಂಗಳು ಶನಿವಾರ 27ರಂದು 517ನೇ ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ನಮ್ಮ ಮೈಸೂರು ನಗರದ ಪ್ರತಿಷ್ಠಿತ ಕಲಾಮಂದಿರದಲ್ಲಿ ಭಾಳ ವಿಜೃಂಭಣೆಯಿಂದ ನಡೀತಾ ಇರುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಹೆಣ್ಮಕ್ಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅನ್ನೋ ಸದುದ್ದೇಶದಿಂದ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ನಾವಾದರೂ ಕೂಡ ನಮ್ಮ ಒಂದು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮಕ್ಕೆ ಏನಾದರೂ ಕಿರುಕಾಣಿಕೆ ನೀಡಬೇಕು ಅಂಥೇಳಿ ನಮ್ಮೆಲ್ಲ ಪದಾಧಿಕಾರಿಗಳು, ಶ್ರೀ ಭೈರವಿ ಗೌಡ್ತಿಯರ ಬಳಗದ ಮತ್ತು ಎಲ್ಲ ಸದಸ್ಯರುಗಳು ಕೂಡ ಸೇರಿ ಒಂದು ಇವತ್ತು ಏನು ಕೆಂಪೇಗೌಡ ಜಯಂತ್ಯೋತ್ಸವ ಸಮಿತಿ ಅಂತ ಮಾಡಿದ್ದೀವಿ, ಆ ಸಮಿತಿಯವ್ರಿಗೆ ಪದಾಧಿಕಾರಿಗಳನ್ನ ಕರೆದು ನಮ್ಮ ವತಿಯಿಂದ ಒಂದಷ್ಟು ಕಿರುಕಾಣಿಕೆ ಕೊಡಬೇಕು ಅಂತ ನಾವು ಕೊಡ್ತಾಯಿದ್ದೀವಿ. ಈ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಲಿ ಮತ್ತು ವಿಜೃಂಭಣೆಯಿಂದ ನಡೀಲಿ. ನಾವು ಕೂಡ ಬರ್ತಾಯಿದ್ದೀವಿ, ನೀವು ಬರ್ತಾಯಿದ್ದೀರಿ ಅಲ್ವಾ? ಎಲ್ಲರೂ ಬನ್ನಿ, ಎಲ್ಲರೂ ಒಟ್ಟಾಗಿ ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಿಂದ ಆಚರಣೆ ಮಾಡೋಣ. ಸ್ಥಳ ಕರ್ನಾಟಕ ಕಲಾಮಂದಿರ, ವಿನೋಬ ರಸ್ತೆ, ಮೈಸೂರು. ಥ್ಯಾಂಕ್ ಯು. ಮೇಡಮ್ ನೀವು ಮಾತಾಡಿ. ರೇಣುಕಾ ಅವರೇ, ನಿಮ್ಮ ಒಂದೆರಡು ಕಿರು ಪರಿಚಯ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರಗಳು. ನಾನು ರೇಣುಕಾ ಜಗದೀಶ್, ನಮ್ಮ ಶ್ರೀ ಭೈರವಿ ಗೌಡ್ತಿಯರ ಬಳಗದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ಶ್ರೀ ಭೈರವಿ ಗೌಡ್ತಿಯರ ಬಳಗದಿಂದ ನಾವು ಆ್ಯಕ್ಚುಲಿ ನಾವು ಬಳಗಕ್ಕೇನು ಹಾಕಿಲ್ಲ. ನಮ್ಮ ಬಳಗದ ಪದಾಧಿಕಾರಿಗಳು, ಅಧ್ಯಕ್ಷರಾದ ಪ್ರೇಮ ಶಂಕರೇಗೌಡರು, ನಾವು ಎಲ್ಲ ಸೇರಿ ಒಂದು ಕೆಂಪೇಗೌಡ ಜಯಂತಿ ಅಂದರೆ ಅದಕ್ಕೆ ನಮ್ಮ ಒಕ್ಕಲಿಗರಿಂದ ಒಂದು ಕಿರುಕಾಣಿಕೆ ಸೇರಲಿ, ಅದಕ್ಕೂ ನಾವೆಲ್ಲ ಒಗ್ಗಟ್ಟಾಗಿ ಅದೊಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂದ್ಬಿಟ್ಟು ನಮ್ಮ ಬಳಗದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಕಿರುಕಾಣಿಕೆಯನ್ನು ಕೊಡ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಿಮ್ಮಲ್ಲಿ ಎಲ್ಲರಲ್ಲೂ ವಿನಯವಾಗಿ ಕೇಳಿಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗ ಇಲ್ಲಿ ನಮ್ಮ ಬಳಗದ ಗೌಡ್ತಿ ಬಳಗದ ಅಧ್ಯಕ್ಷರಾದ ನಾಗಮಣಿ ಅವರು ಒಂದೆರಡು ಮಾತಾಡಬೇಕು ಈ ಕೆಂಪೇಗೌಡ ಜಯಂತಿ ಬಗ್ಗೆ. ಸರಿನಾ ನೋಡಪ್ಪ? ಇದು ಸರಿನಾ? ಈ ಥರ ಮಾತಾಡಿ. ನಾನು ನಾಗಮಣಿ ಅಂತ, ಗೌಡ್ತಿಯರ ಬಳಗದ ಅಧ್ಯಕ್ಷರು ಅಂತಾರೆ. ಅಧ್ಯಕ್ಷರು ಯಾರೂ ಮಾಡಿಲ್ಲ, ನಾವು ಎಲ್ಲರೂ ಸರ್ವಸಮಾನರೇ. ಇಲ್ಲಿ ಬಳಗದ ಸದಸ್ಯರೆಲ್ಲರೂ ಒಂದೇ. ಹಾಗೂ ನಮ್ಮ ಬಳಗದ ಗೆಳತಿಯರೆಲ್ಲ ಸೇರಿ ಕೆಂಪೇಗೌಡ ಜಯಂತಿಯ ಪ್ರಯುಕ್ತ ಅಲ್ಲಿಗೆ ನಮ್ಮ ಬಳಗದ ಸದಸ್ಯರೆಲ್ಲರೂ ಸೇರಿ ಒಂದು ಸ್ವಲ್ಪ ಹಣನ ಕಿರುಕಾಣಿಕೆಯಾಗಿ ನೀಡ್ತಾ ಇದ್ದೀವಿ. ನೀವೆಲ್ಲರೂ ನಮ್ಮ ಬಳಗದ ಸದಸ್ಯರೆಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ವಿನಮ್ರದಿಂದ ಕೇಳ್ಕೊತೇನೆ. ನಾವು ಗೌಡ್ತಿ ಬಳಗದಲ್ಲಿ ನಾವು ಗೌಡ್ತಿ ಬಳಗದ ಸದಸ್ಯರು, ನಮ್ಮ ಅಧ್ಯಕ್ಷರು ನಾಗಮಣಿಯವರು, ನಾವು ಎಲ್ಲರೂ ಸೇರಿ ದುಡ್ಡನ್ನು ತಂದು ಈಗ ಸ್ವಲ್ಪ ಒಂದು ಕಿರುಕಾಣಿಕೆ ನಮ್ಮ ಒಂದು ಕಾರ್ಯಕ್ರಮ ಒಕ್ಕಲಿಗರ ಸಂಘದ್ದು ಕೆಂಪೇಗೌಡ ಜಯಂತಿ ಯಶಸ್ವಿ ಮಾಡಬೇಕು ಅಂತೇಳಿ ಎಲ್ಲರೂ ಸೇರಿ ಇದೊಂದು ಹಣ ಕೊಡೋದಕ್ಕೆ ಬಂದಿದ್ದೇವೆ. ಎಲ್ಲರೂ ನೀವು ಬನ್ನಿ, ಸಹಕರಿಸಿ ಈ ಫಂಕ್ಷನ್ಗೆ. ನಮ್ಮ ಬಳಗದ ಗೆಳತಿಯರು ಎಲ್ಲರೂ ಬರಬೇಕಿತ್ತು, ಆದರೆ ನಾವು ನಮ್ಮ 3 ಜನ ನಿಮ್ಮನ್ನು ಸೇರಿ ನಾವು ಒಂದು 3 ಜನ ಕೊಡ್ತಾ ಇದ್ದೀವಿ ನಮ್ಮ ಬಳಗದ ಪರವಾಗಿ. ಥ್ಯಾಂಕ್ ಯು.
ಹಾಂ ಕೊಟ್ಟೆ ವಿಶೇಷ ಒಂದು ಇದರಲ್ಲಿ ಉಡುಗೆ ತೊಡುಗೆಯಲ್ಲಿ ಸಾಂಸ್ಕೃತಿಕವಾಗಿ ವಿಭಿನ್ನವಾಗಿ ಅಕ್ಕಂದಿರ ತಂಡದಲ್ಲಿದ್ದರು. ಅಧ್ಯಕ್ಷರಾದ ನಾಗಮಣಿಯವರು ನಾಳೆದು 27ರಂದು ಕೆಂಪೇಗೌಡ ಜಯಂತಿ ಇದೆ, ಆಚರಿಸ್ತಾ ಇದ್ದೀವಿ. ಹಾಗಾಗಿ ಒಂದೆರಡು ಮಾತಾಡಿ ನಾಗಮಣಿಯವರೇ. ಕೆಂಪೇಗೌಡ ಜಯಂತಿಗೆ ಎಲ್ಲ ಗೌಡತಿಯರು ಬರಬೇಕು ಅಂತ, ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಬೇಕು, ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡಿಬೇಕು ಅಂತ ಎಲ್ಲರನ್ನೂ ವಿನಂತಿಸ್ಕೊತೀನಿ. ಪ್ರೇಮಕ್ಕ ಅವರು ಚೆನ್ನಾಗಿ ಮಾತಾಡಿದ್ದಾರೆ. ಅದರಿಂದ ಎಲ್ಲರೂ 517ನೇ ಕೆಂಪೇಗೌಡ ಜಯಂತಿಗೆ ಎಲ್ಲ ಗೌಡತಿಯರ ಸಂಘಗಳು, ಸಂಘ ಸಂಸ್ಥೆಯವರು, ಒಕ್ಕಲಿಗರು ಜನಾಂಗದವರು ಎಲ್ಲರೂ ಬರಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತೇನೆ. ಥ್ಯಾಂಕ್ ಯು. ಸಣ್ಣ ಕಿರು ಕಾಣಿಕೆ. ಹಾಂ ಧನ್ಯವಾದಗಳು. ಹಾಂ ಥ್ಯಾಂಕ್ ಯು.